ನಿನ್ನೆ ಗುವಾಹಟಿಯಲ್ಲಿ ನಡೆದ ಐಪಿಎಲ್ ಸೀಸನ್ 19ರ ಆವೃತ್ತಿಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತನ್ನ ಗೆಲುವಿನ ನಾಗಾಲೋಟವನ್ನು ಮುಂದುವರೆಸಿದೆ. ಹೌದು, ಸತತ 4 ಪಂದ್ಯಗಳನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಆರ್ಆರ್ ಮೊದಲ ಸ್ಥಾನದಲ್ಲಿ ಭದ್ರವಾಗಿದೆ. ನಿನ್ನೆಯ ಪಂದ್ಯದ ಹೈಲೈಟ್ಸ್ ನೋಡುವುದಾದರೆ, ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆರಂಭ ಕಳಪೆಯಾಗಿತ್ತು. ಪವರ್ ಪ್ಲೇನಲ್ಲೇ ಆರ್ಸಿಬಿ ತನ್ನ 3 ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತೆ. ಆರ್ಆರ್ ತಂಡದ ಬೌಲರ್ಗಳ ದಾಳಿಗೆ ಪವರ್ ಪ್ಲೇನಲ್ಲೇ ಆರ್ಸಿಬಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಮತ್ತು ದೇವದತ್ ಪಡಿಕ್ಕಲ್ ಅವರ ವಿಕೆಟ್ ಅನ್ನು ಕಳೆದುಕೊಳ್ಳುತ್ತೆ. ಇದರಿಂದಾಗಿ ಆರ್ಸಿಬಿ ದೊಡ್ಡ ಮೊತ್ತವನ್ನ ಕಲೆ ಹಾಕುವುದಕ್ಕೆ ಹೊಡೆತ ಬಿತ್ತ ಅನ್ನೋ ಅನುಮಾನವೂ ಕೂಡ ಶುರುವಾಗುತ್ತೆ. ಆದರೆ ಈ ಟೈಮ್ನಲ್ಲಿ ಆರ್ಸಿಬಿಗೆ ಆಧಾರವಾಗಿದ್ದು ಕ್ಯಾಪ್ಟನ್ ರಜತ್ ಪಟಿದಾರ್. ಕ್ಯಾಪ್ಟನ್ ರಜತ್ ಪಟಿದಾರ್ ಅವರ ಅರ್ಧಶತಕದ ಬಲದಿಂದ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 201 ರನ್ ಗಳಿಸಿತು. ಇನ್ನು ಈ ಗುರಿಯನ್ನ ಬೆನ್ನತ್ತಿದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ಆರಂಭದಿಂದಲೇ ಒಳ್ಳೆ ಓಪನಿಂಗ್ ಅನ್ನು ಪಡೆದುಕೊಳ್ಳುತ್ತೆ. ಯುವ ಆಟಗಾರ ವೈಭವ್ ಸೂರ್ಯವಂಶಿ ಆರ್ಸಿಬಿ ವಿರುದ್ಧವೂ ಕೂಡ ಅಬ್ಬರದ ಪ್ರದರ್ಶನ ನೀಡ್ತಾರೆ. ವೈಭವ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರ ಅಬ್ಬರದ ಆಟಕ್ಕೆ ಬ್ರೇಕ್ ಹಾಕಿದ್ದು ಜೋಶ್ ಹೇಜಲ್ವುಡ್. ಆದರೆ ಯಶಸ್ವಿ ಜೈಸ್ವಾಲ್ ಔಟ್ ಆದರೂ ಕೂಡ ತಮ್ಮ ಅದ್ಭುತ ಆಟದ ಮೂಲಕ ತಂಡವನ್ನ ಗೆಲುವಿನ ಲಯಕ್ಕೆ ತಂದಿದ್ದು ವೈಭವ್ ಸೂರ್ಯವಂಶಿ. ಇನ್ನು ಧ್ರುವ್ ಜುರೇಲ್ ಕೂಡ ತಂಡಕ್ಕೆ ಉತ್ತಮ ಕೊಡುಗೆಯನ್ನ ನೀಡಿದ್ರು. ವೈಭವ್ ಮತ್ತು ಧ್ರುವ್ ಜುರೇಲ್ ತಂಡಕ್ಕೆ ಶತಕದ ಜೊತೆಯಾಟದ ಕಾಣಿಕೆಯನ್ನ ಕೊಟ್ರು. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಗೆಲುವಿಗೆ ಪ್ರಮುಖ ಕಾರಣವಾಗಿದ್ದು ಏನಪ್ಪಾ ಅಂದ್ರೆ, ಪವರ್ ಪ್ಲೇನಲ್ಲೇ ಆರ್ಆರ್ ತಂಡ 97 ರನ್ ಬಾರಿಸಿ ಅರ್ಧ ಪಂದ್ಯವನ್ನ ಗೆದ್ದುಕೊಂಡಿತ್ತು. ಅಷ್ಟು ಮಾತ್ರವಲ್ಲ, ರಾಜಸ್ಥಾನ್ ರಾಯಲ್ಸ್ ತಂಡ ಐಪಿಎಲ್ನಲ್ಲಿ ಗಳಿಸಿದಂತಹ ದೊಡ್ಡ ಪವರ್ ಪ್ಲೇ ಮೊತ್ತವಾಗಿದೆ. ಇಲ್ಲಿಂದ ರಾಜಸ್ಥಾನ್ ರಾಯಲ್ಸ್ ಪಂದ್ಯದ ಮೇಲೆ ಕಂಪ್ಲೀಟ್ ಆಗಿ ಹೋಲ್ಡ್ ಅನ್ನು ಪಡೆದುಕೊಳ್ಳುತ್ತೆ. ಹಂತ ಹಂತವಾಗಿ ಪಂದ್ಯದಲ್ಲಿ ಮೇಲುಗೈ ಸಾಧಿಸಿ ಕೊನೆಗೆ 18 ಓವರ್ಗಳಲ್ಲಿ ಗೆಲುವಿನ ನಗೆ ಬೀರ್ತು.